ಇನ್ನು ಟ್ಯಾಕ್ಸ್ ವಿಚಾರಕ್ಕೆ ಬರೋಣ. ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಜನರಿಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗಿದೆ. ಈ ಸಣ್ಣ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಈಗ ಸಿಡಿದಿದ್ದಾರೆ. ಟ್ಯಾಕ್ಸ್ ನೋಟಿಸ್ ವಿರೋಧಿಸಿ ಜುಲೈ 23 ಬೇಕರಿ ಕಾಂಡಿಮೆಂಟ್ಸ್ ಎಲ್ಲ ಒಂದಿಷ್ಟು ಹೋರಾಟ ಮಾಡ್ತಾರಂತೆ. ಅವರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತಾರಂತೆ, ಕಪ್ಪು ಬಟ್ಟಿ ಎಲ್ಲ ಧರಿಸ್ತಾರಂತೆ. ಇನ್ನು ಜುಲೈ 25ನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ. ನೋ UPI ಅಭಿಯಾನ ಈಗ ಜೋರಾಗ್ಬಿಟ್ಟಿದೆ. ಎಲ್ಲ ಕಡೆ ಸ್ಟಿಕ್ಕರ್ ಎಲ್ಲ ತೆಗೆದು ಹಾಕ್ಬಿಟ್ಟಿದ್ದಾರೆ. ಓನ್ಲಿ ಕ್ಯಾಶ್ ಇದ್ದರೆ ಮಾತ್ರ ವ್ಯವಹಾರ ಅಂತಿದ್ದಾರೆ. ಇದಕ್ಕೆ CM ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡ್ತೀನಿ. GST ಮಾಡಿರೋರು ಗೌರ್ಮೆಂಟ್ ಆಫ್ ಇಂಡಿಯಾ. GST ಕೌನ್ಸಿಲ್ ಅಂತ ಇದೆ, ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ, ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತಕ್ಕಂಥದ್ದು. GST ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. ನಾವು ಹೆಂಗೆ ಸ್ಮಾರ್ಟ್ ವೇ ಸ್ಟೇಟ್ ಗೌರ್ಮೆಂಟ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ. ನಮ್ದೇನಾದ್ರು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡ್ತೀವಿ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಶ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಏನ್ ಕತೆ ಹೇಳ್ತಾ ಇದ್ರು ಇದು ಬರುತ್ತೆ ಅಂತ, ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಕತೆ ಹೇಳಕ್ ರೆಡಿ ಸಿದ್ದರಾಗ್ಬಿಟ್ಟಿದ್ದೀರಾ ಸಿದ್ದರಾಮಯ್ಯನವರು. ಏನ್ ಕತೆ, ಯಾರ ಕಿವಿಯಲ್ಲಿ ಹೂವು ಇಡ್ತಾ ಇದ್ದೀರಾ? BJP ಅವ್ರ ಕಿವಿ ಹೂವು ಇಟ್ಟಂಗೆ ಜನರ ಕಿವಿ ಇಡಕ್ಕೆ ಬರ್ತಿದ್ದೀರಾ? ಇವೆಲ್ಲ ಇಡಬೇಡಿ. GST ಕೌನ್ಸಿಲ್ ಇರೋದು ನಮಗೂ ಗೊತ್ತು. ಟಾರ್ಗೆಟ್ ಕೊಟ್ಟವ್ರು ಯಾರು ರಾಜ್ಯದಲ್ಲಿ? ನಂಬರ್ 2 ಇಂದ ನಂಬರ್ 1 ಹೋಗ್ಬೇಕಂತೇಳಿ ಮೇ 17ನೇ ತಾರೀಕಿಗೆ ಹೇಳ್ದಂಥವ್ರು ಯಾರು? GST ಕಲೆಕ್ಟ್ ಆಗಲೇಬೇಕು. ಮೇ 17ನೇ ತಾರೀಕಿಗೆ ಇದೇ ವರ್ಷ ನೀವು ಮಾತನಾಡಿದ ಭಾಷಣ ಏನು? ನಾಳೆ ತೋರಿಸ್ತೀವಿ ನೋಡಿ ಏನು ಮಾತನಾಡಿದ್ದೀರಾ ಅಂತ ಹೇಳಿ. 1,20,000 ತೆರಿಗೆ ವಸೂಲಿ ಆಗಲೇಬೇಕು ಒಂದು ಸಾಲ್ ಬಾಯಿಲಿ ಅಂತ ಹೇಳಿ ಕರೆದ್ಬಿಟ್ಟು ಹೇಳಿದ್ದು ಯಾರು? ನಾವಾ? GST ನಂಬರ್ 2 ಅಲ್ಲಿದ್ದೀವಿ, ನಂಬರ್ 1ಗೆ ನಾವು ಹೋಗಲೇಬೇಕು, ಟಾರ್ಗೆಟ್ ಹೆಂಗಾದರೂ ಮಾಡ್ಬೇಕು ನೀವು ಅಂತ ಯಾರು ಹೇಳಿದ್ದು? ನಾವಾ? ಎಲ್ಲ ಕೇಂದ್ರದವರು. GST ಕೌನ್ಸಿಲ್ ಬಂದು ಹೇಳಿದೆ ಇದನ್ನೆಲ್ಲ ಟಾರ್ಗೆಟ್ ರೀಚ್ ಮಾಡೋಕ್ಕೆ. ಏನು ಸರ್, ನಿಮಗೆ ಬಜೆಟ್ ಖಾಲಿಯಾಗಿ ಹೋಗಿದೆ, ಅಲ್ಲಿ ಖೋತಾ ಕೂತಿದೆ, ಖಜಾನೆ ಎಲ್ಲ ತುಂಬಿಸ್ಕೊಳ್ಬೇಕಾಗಿದೆ, ಟಾರ್ಗೆಟ್ ರೀಚ್ ಮಾಡಬೇಕಾಗಿದೆ, ನೀವು ಕೊಟ್ಟಿರುವಂಥ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಗಿಸ್ಬೇಕಾಗಿದೆ, ಅದಕ್ಕೆ ಬೇಕಾಗಿರೋ ಫಂಡನ್ನು ಕಲೆಕ್ಟ್ ಮಾಡಬೇಕಾಗಿದೆ. ತಗೊಳ್ಳಿ, ಅವರು ಅಧಿಕಾರಿಗಳು ಶುರು ಹಚ್ಕೊಂಡ್ರು. 4-5 ವರ್ಷದಿಂದ ಏನೇನಿದೆ ಎಲ್ಲ ಹಾಕಿ ಜಡಿತಾ ಇರೋದು. ತರಕಾರಿ ಮೇಲೂ ಟ್ಯಾಕ್ಸ್ ಅಂತೆ. ಯಾವ್ರಿ ಅವ್ರ ಆಫೀಸರ್ಸ್ಗಳು? ತಲೆಬುಡ ಬೇಡವಾ? ಅವ್ರು ಹೇಳಿದ್ರಂತೆ, ಅವ್ರು ಕೇಳಿದ್ರಂತೆ ಆಫೀಸರ್ಸ್ಗಳು. ಎಂಥ ಸಿಸ್ಟಮಿಗೆ ತಂದಿಡ್ತಾ ಇದ್ದೀರಾ ಅಂದರೆ ಹಾಳು ಮಾಡೋಕ್ಕೆ, ಮತ್ತೆ ಕ್ಯಾಶ್ ವ್ಯವಹಾರಕ್ಕೆ ತಂದಿಡ್ತಾ ಇದ್ದೀರಾ. ಅದೇ ಕಪ್ಪು ಹಣ ವರ್ಗಾವಣೆ ಮಾಡುವಂಥ ಕೆಲಸ. ರಾಜಕಾರಣಿಗಳಿಗೂ ಅದೇ ಬೇಕು, ಅದಕ್ಕೆ ತಕ್ಕಂಗೆ ಅಧಿಕಾರಿಗಳು ಆಡ್ತಾ ಇದ್ರೆ ನೀವು ಅಧಿಕಾರಿಗಳಿಗೂ ಅದೇ ಬೇಕು. ಕಾರಣ ನಿಮಗೂ ಕ್ಯಾಶ್ ವ್ಯವಹಾರಗಳು ಜಾಸ್ತಿ ಬೇಕು. ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ನೋಡಿ. ಸಿಸ್ಟಮ್ ಬದಲಾವಣೆ ಮಾಡೋಣ ಅಂತಂದರೆ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀರಾ. ನಿಮ್ಮ ಕೆಲಸದಿಂದಾಗಿ ಅದು ತಿದ್ಕೊಳ್ಳಿ ಅಂದರೆ ತಿದ್ಕೊಳ್ತಾ ಇಲ್ಲ. ಇನ್ನೂ ನೋಟಿಸ್ ಮೇಲೆ ಕೊಡ್ತಾ ಇದ್ರು, ಕೊಡಿ ಅನುಭವಿಸುವಂತೆ, ಏನು ಮಾಡೋಕ್ಕಾಗತ್ತೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಬಹುಕೋಟಿ ಭ್ರಷ್ಟಾಚಾರ ಮಾದರಿಯಲ್ಲೇ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ಕೊಪ್ಪಳ ವಿಭಾಗದಲ್ಲಿ 72 ಕೋಟಿ ರೂಪಾಯಿ ದುರ್ಬಳಕೆಯಾಗಿದೆ. ಭ್ರಷ್ಟಾಚಾರ ಕುರಿತು 2 ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿದ್ದು FIR ಕೂಡ ಆಗಿದೆ. 2019ರಿಂದ 25ರವರೆಗೆ ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ನಡೆದ 96 ಕಾಮಗಾರಿಗಳಲ್ಲಿ ಅಂದಿನ ಇಇ ಆಗಿದ್ದ ಚಿಂಚೋಳಿಕರ್ ಹಾಗೂ ಹೊರಗುತ್ತಿಗೆ ನೌಕರನಾಗಿದ್ದ ಕಳಕಪ್ಪ ನಿಡಗುಂದಿ 72 ಕೋಟಿ ರೂಪಾಯಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಕೊಪ್ಪಳ ವಿಭಾಗದ ಇಇ ಅನಿಲ್ ಪಾಟೀಲ್, ನಿಲೋಗಿಪುರ ಉಪವಿಭಾಗದ ಆನಂದ್ ಖುದ್ದಾಗಿ ಲೋಕಾಯುಕ್ತ ಕಚೇರಿಗೆ ಹೋಗಿ ಅಧಿಕಾರಿಗಳ ವಿರುದ್ಧ ಕೇಸನ್ನು ದಾಖಲಿಸಿದ್ದಾರೆ. ಮೇಲ್ನೋಟಕ್ಕೆ ಕೊಪ್ಪಳ ಗ್ರಾಮದಲ್ಲಿ ಚರಂಡಿ, ರಸ್ತೆ, ಕುಡಿಯೋ ನೀರು ಸೇರಿ 96 ಕಾಮಗಾರಿಗಳನ್ನು ಮಾಡಿರುವುದಾಗಿ ಬಿಲ್ ಕೊಟ್ಟು 72 ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ KRIDL MD ಬಸವರಾಜು ನಿರ್ದೇಶನದಂತೆ ಇಇ ಅನಿಲ್ ದೂರನ್ನು ದಾಖಲಿಸಿದ್ದಾರೆ. ಅಯ್ಯೋ, ದೂರು ಕೊಟ್ಟಿದ್ದಕ್ಕೆ ಇಂಥದ್ದು ಬಂದಿದೆ. ಎಲ್ಲ ಕಡೆನೂ ನಡೆಯೋದು ಇದೇ ಕೆಲಸ. ಅಲ್ಲಿ ಕಾಮಗಾರಿ ನಡೆಯೋದಿಲ್ಲ, ಅವ್ರು ಕಾಸು ದುಡ್ಡನ್ನು ಪಾಸ್ ಮಾಡಿಕೊಡ್ತಾರೆ. ಕೇಳೋರಿಲ್ಲ, ಹೇಳೋರಿಲ್ಲ. ಇವರೇನೋ ಹೇಳಿದ್ದಾರೆ ಅಂತೇಳಿ ಆಗ್ತಾ ಇದೆ ಅಷ್ಟೇ. ನೋಡೋಣ, ಒಂದು ಸಲ ಮಾಡಿಸಿ ಪೂರ್ತಿಯಾಗಿ. ಸರ್ವೆ ಮಾಡಿಸ್ತಾ ಇದ್ರಲ್ಲ ಜಾತಿದು ಒಳ ಮೀಸಲಾತಿಗೆ, ಹಂಗೆ ಇದ್ರದ್ದು ಒಂದು ಮಾಡಿಸಿ, ಗೊತ್ತಾಗುತ್ತೆ ಯಾರ್ಯಾರು ಯಾವ್ಯಾವ ಕಾಮಗಾರಿ ಮಾಡಿದ್ದಾರೆ ಅಂತೇಳಿ. ಇನ್ನು ನಾಳೆಯಿಂದ ಸಂಸತ್ನ ಮುಂಗಾರು ಅಧಿವೇಶನ ಆರಂಭವಾಗ್ತಾ ಇದೆ. ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಮಾತಿನ ಸಮರಕ್ಕೆ ಅಖಾಡ ಸಜ್ಜಾಗಿದೆ ಅಂತೆ. ಆ ಕಡೆಗೆ ಬಿಹಾರ ಎಲೆಕ್ಷನ್ ಇದೆ, ಈ ಕಡೆಗೆ ಇವರು ತಯಾರಿ ಮಾಡ್ಕೊಂಡು ನಿಂತಿದ್ದಾರೆ. ಸರ್ಕಾರನ ಹೆಂಗಾದರೂ ಕಟ್ಟೆ ಹಾಕ್ಬಿಡೋಣ ಅಂತ ವಿರೋಧ ಪಕ್ಷಗಳು. ಸರ್ಕಾರನೂ ರೆಡಿಯಾಗಿದೆ, ನಾವೆಲ್ಲದಕ್ಕೂ ಉತ್ತರ ಕೊಡ್ತೀವಿ ಅಂತೇಳಿ. ಬಟ್ ನಿಮ್ಮ ಸಂಸತ್ನಲ್ಲಿ ಮಾತಾಡಿರೋದೆಲ್ಲ ಚುನಾವಣೆ ಮೇಲೆ ಪರಿಣಾಮ ಬೀರೋದಿಲ್ಲ, ಅಲ್ಲಿ ಪರಿಣಾಮ ಬೀರೋದೇ ಬೇರೆ. ಗ್ರೇಟರ್ ಬೆಂಗಳೂರು ಅಂತ BBMPಯನ್ನು 5 ಭಾಗ ಮಾಡಿರುವ ಸರ್ಕಾರದ ನಡೆಯನ್ನು BJP ನಾಯಕರು ಖಂಡಿಸಿದ್ದಾರೆ. ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಬೆಂಗಳೂರಿನ ಆಡಳಿತ ಅಭಿವೃದ್ಧಿ ಮಾರಕ. ಇದರ ಹಿಂದೆ ಸ್ವಾರ್ಥ ರಾಜಕೀಯ ಅಡಗಿದೆ. ವಿಭಜನೆಯಿಂದ ಆದಾಯ ತಾರತಮ್ಯ ಶುರುವಾಗುತ್ತೆ ಅಂದರು. ಇದಕ್ಕೆ DK ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿ, ನಾವು ಎಲ್ಲಿಯೂ ಕೂಡ ಓಡಿ ಹೋಗೋದಿಲ್ಲ, ಕಾನೂನು ಚೌಕಟ್ಟಿನಲ್ಲೇ ಎಲ್ಲ ಮಾಡ್ತೀವಿ ಅಂತ ಹೇಳಿದರು.
ಎಚ್.ಡಿ. ಕೋಟೆಯ ಬೀಚನಹಳ್ಳಿಯಲ್ಲಿನ ಕಬಿನಿ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಾಗಿನ ಅರ್ಪಿಸಿದರು. ಮುಂಗಾರು ಆರಂಭದಲ್ಲೇ ಮೊದಲು ತುಂಬುವಂಥ ಜಲಾಶಯವನ್ನು ಹೆಗ್ಗಳಿಕೆಗೆ ಕಬಿನಿ ಡ್ಯಾಂ ಪಾತ್ರ ಆಗಿತ್ತು. ಜೂನ್ ಮೊದಲ ವಾರದಲ್ಲಿ ತುಂಬೋಗ್ಬಿಟ್ಟಿತ್ತು. ಅಣೆಕಟ್ಟೆಯ ಗರಿಷ್ಠ ಮಟ್ಟ 2284 ಅಡಿ ಇತ್ತು. ಇಂದಿನ ಮಟ್ಟ 2283 ಇದೆ. ವಿಜಯನಗರದ ಜಿಲ್ಲೆಯಾದ್ಯಂತ ತಡರಾತ್ರಿ ಸುರಿದ ಗಾಳಿ ಸಹಿತ ಭಾರೀ ಮಳೆಗೆ ವಿದ್ಯುತ್ ಕಂಬಗಳೆಲ್ಲ ಬಿದ್ದೋಗ್ಬಿಟ್ಟಿವೆ. ಸಂಡೂರು ತಾಲೂಕಿನಲ್ಲೂ ಕೂಡ ಮಳೆ ನೀರು ಬೆಳೆಗಳಿಗೆ ನುಗ್ಗಿದ್ರಿಂದ ರೈತರು ಪಾಪ ಸಂಕಷ್ಟಕ್ಕೊಳಗಾಗಿದ್ದಾರೆ ಹಲವು ಕಡೆಗಳಲ್ಲಿ. ಕೊಪ್ಪಳದ ಯಾವುದಿದು ರೈಮಮಣಿಕಿ ಗ್ರಾಮದಲ್ಲಿ ತುಂಬಿ ಹರಿತಾ ಇರುವಂಥ ಹಳ್ಳ ದಾಟೋಕೆ ವಿದ್ಯಾರ್ಥಿಗಳು ಸೇರಿ ಗ್ರಾಮಸ್ಥರೆಲ್ಲ ಪರದಾಡಿದ್ದಾರೆ. ರಾಯಚೂರಿನ ಮಾನ್ವಿ ತಾಲೂಕಿನ ಅಡವಿ ಖಾನಾಪುರ ಹಳ್ಳದ ಸೇತುವೆ ಮುಳುಗಡೆಯಾಗಿದೆ. ರಸ್ತೆ ಸಂಪರ್ಕ ಕಡಿತವಾಗ್ಬಿಟ್ಟಿದೆ. ಇನ್ನು ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇನ್ನೂ 3-4 ದಿನ ಮಳೆ ಆಗುತ್ತಂತೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಕಿತ್ತಗನೂರಿನಲ್ಲಿ ಇಬ್ಬರು ಕೂಡ 1.5 ಎಕರೆ ಜಮೀನನ್ನು ಪಡ್ಕೊಂಡಿರ್ತಾರೆ. ಅದಕ್ಕೆ 3 ಮಾಲೀಕರಾಗಿರ್ತಾರೆ. ರವಿ ಎಂಬಾತ ಕಾಂಪೌಂಡ್ ಹಾಕಿದ್ದಾನೆ. ಇದು ಗೊತ್ತಾಗಿ ಶಿವು ಹೋಗಿ ಆ ಕಾಂಪೌಂಡನ್ನು ಕೆಡವಿದ್ದಾನೆ. ಆಗ್ಲಿಂದಲೇ ವೈಷಮ್ಯ ಇತ್ತು. ಆಗಲೇ ಕೊಲೆಗೂ ಕೂಡ ಸಂಚು ನಡೆದಿತ್ತು. ಆ ಸಂಬಂಧ ಬಿಕ್ಲು ಶಿವ ದೂರನ್ನು ದಾಖಲು ಮಾಡಿದ್ದ. ಅದಾದ ನಂತರದಲ್ಲಿ ಕೋರ್ಟ್ಗೆ ಹೋಗಿದ್ರು. ಆ ಒಂದು ಪ್ರಕರಣವನ್ನು ಸ್ಟೇ ತಗೊಂಡು ಬಂದಿದ್ರು. ಇದನ್ನು ಎನ್ಕ್ಯಾಶ್ ಮಾಡ್ಕೊಂಡಿದ್ದಂತಹ ಈ ವ್ಯಕ್ತಿ ಏನಿದ್ದಾನೆ ಈಗ ಜಗ್ಗ ಈ ಕೇಸ್ನ ಮಾಡಿದ್ದಾನೆ ಅನ್ನೋದು ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಜಗ್ಗನ ಮೇಲೆ 16 ಪ್ರಕರಣಗಳಿದೆಯಂತೆ. ಬರೋಬ್ಬರಿ 35 ವರ್ಷಗಳಿಂದ ಅಪರಾಧ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನಂತೆ. ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನೆಲ್ಲ ನೋಡಿದ್ದೀರಾ, ಹೀರೋಗಳನ್ನು ನೋಡಿದ್ದೀರಿ. ಈ ವಂಚಕನ ಕತೆ ಭಾರಿ ಇದೆ, ಚೆನ್ನಾಗಿದೆ ಹೆಸರು. ಪ್ಯಾನ್ ಇಂಡಿಯಾ ವಂಚಕ ಅಂತೆ. 100 ಕೋಟಿ ಸಾಲ ಕೊಡಿಸ್ತೀನಿ ಅಂತ ದೇಶದ ಪ್ರಸಿದ್ಧ ಉದ್ಯಮಿಗಳಿಗೆಲ್ಲ ಪಂಗನಾಮ ಹಾಕಿದಂಥ ಮಂಗಳೂರಿನ ಪ್ಯಾನ್ ಇಂಡಿಯಾ ವಂಚಕ ರೋಷನ್ ಸದ್ಯ ಪೊಲೀಸರ ವಶದಲ್ಲಿದ್ದಾನೆ. ಬಹುಕೋಟಿ ವಂಚನೆ ಮಾಡಿದ ಈ ಖತರ್ನಾಕ್ ವಂಚಕರನ್ನು ವಿಚಾರಣೆ ನಡೆಸಿದ ಪೊಲೀಸರೇ ಈತನ ಮಾಯಾಜಾಲದ ಕತೆ ಕೇಳಿ ದಂಗ ಆಗ್ಬಿಟ್ಟಿದಾರಂತೆ. ಈತನ ಪ್ರಕರಣ ಬಗೆದಷ್ಟು ತೆರೆದುಕೊಳ್ತಾ ಇದೆಯಂತೆ. ದೇಶದ ಹಲವು ರಾಜ್ಯದ ಉದ್ಯಮಿಗಳಿಗೆಲ್ಲ ವಂಚಿಸಿದಾನಂತೆ. ಮಂಗಳೂರು ಮೂಲದ ಇವನು ಬೆಂಗಳೂರಿನಲ್ಲಿ ನೆಲೆಸಿರುವ ಹೈಕೋರ್ಟ್ ಪ್ರಸಿದ್ಧ ವಕೀಲರ ಹೆಸರಿನಲ್ಲೇ ನಕಲಿ ಲೀಗಲ್ ಅಡ್ವೈಸರಿಯನ್ನು ಕೂಡ ನೇಮಿಸಿದಂತೆ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಈ ಮಟ್ಟಕ್ಕ ಅವರ ಹೆಸರಿನ ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಉದ್ಯಮಿಗಳಿಗೆ ನೀಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಇಂಥ ಖತರ್ನಾಕ ಒಳ್ಳೆ ಮಾಸ್ಟರ್ ಮೈಂಡೇ ಇದ್ದಂಗಿದೆ. ಒಳ್ಳೇದಕ್ಕೆ ಬಳಕೆ ಮಾಡಿದರೆ ಎಲ್ಲೋ ಇರ್ತಿದೆಯಲ್ಲೋ ಇಷ್ಟೊತ್ತಿಗೆ. ಅವನು ಒಳ್ಳೇದಕ್ಕೆ ಅವ್ನು ಮಾಡ್ಕೊಂಡಿದ್ದಾನಲ್ವಾ ಅಷ್ಟೇ. ಬೇರೆಯವ್ರು ಒಳ್ಳೇದಕ್ಕೆ ಮಾಡಿದಿದ್ರೆ ಬೇರೆ ರೀತಿಯಲ್ಲಿ ಇರ್ತಿದ್ದೆ. ಇವತ್ತು ಜನ ನಿನ್ನನ್ನು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ರು. ಇವತ್ತು ನಿನಗೋಸ್ಕರ ನೀನು ಮಾಡ್ಕೊಂಡಿಯಲ್ಲ, ಅದಕ್ಕೆ ನಿನಗೆ ವಂಚಕ ಅನ್ನುವಂಥ ಪಟ್ಟ ಬಂದ್ಬಿಟ್ಟಿದೆ. ಅವಾಗ ಹೀರೋ ಆಗಿರೋದು ನೀನು ಅಲ್ವಾ, ಜನರಿಗೋಸ್ಕರ ಮಾಡಿದಿದ್ರೆ. ಇಲ್ಲಿ ಏನೇನು ಮಾಡ್ತೀರಾ, ಅವ್ರವ್ರು ಹೆಂಗೆ ಬೇಕು ಹಂಗೆ ಮಾಡ್ತಾರೆ. ಇನ್ನು ಕೋಲ್ಕತ್ತಾ ಐಐಎಂ ಕ್ಯಾಂಪಸ್ನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಸಿಲುಕಿದ್ದ ಬಾಗಲಕೋಟೆ ಮೂಲದ ವಿದ್ಯಾರ್ಥಿ ಪರಮಾನಂದಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ.